ನಮಸ್ಕಾರ ಕರ್ನಾಟಕ. ಭಾಳ ದಿನಗಳ ನಂತರ ಮತ್ತೊಮ್ಮೆ ಬಂದಿದ್ದೀನಿ. ಹೊಸ ವಿಷಯ ಏನಪ್ಪ ಅಂತಂದರೆ, ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿಯನ್ನು ಸೋಲಿಸುವುದಕ್ಕಾಗಿ ಹಲವಾರು ತಂತ್ರಗಳು ಮತ್ತು ಕುತಂತ್ರಗಳು ನಡೆಯುತ್ತಿವೆ ಅನ್ನುವಂತಹ ಒಂದು ಮಹತ್ತರವಾದಂಥ ಒಂದು ಪ್ರಯತ್ನ ನಡೀತಾ ಇದೆ. ಕಾರಣ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದು ಒನ್ ಆರ್ಮಿ ಶೋ ಆಗಿದೆ ಎನ್ನುವಂಥದ್ದು ಎಲ್ಲರೂ ಕೂಡ ಕೇಳಿಬರುತ್ತಿರುವಂತಹ ಒಂದು ಮನದಾಳದ ಮಾತು. ಸೊ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಇವತ್ತಿನ ಪ್ರೋಮೋ ನೀವು ನೋಡಿರ್ಬೋದು. ಇವತ್ತು ಒಂದು ಒಳ್ಳೆ ಈ ಒಂದು ಕ್ಯಾಪ್ಟನ್ಸ್ ರೂಮಲ್ಲಿ ಹೋಗಬಾರ್ದೆ ಅಂತಕ್ಕಂಥ ಒಂದು ರೂಲ್ಸ್ ಇದೆ. ಅದನ್ನು ಒಂದಷ್ಟು ಕಾಮಿಡಿಯಾಗಿ ಮಾಡಿರುವಂಥ ಗಿಲ್ಲಿಯವರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ಕೊಂಡಿದ್ದಾರೆ. ಸೊ ಆ ಕ್ಲಾಸು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ನಾವು ಮುಂದೆ 9 ಗಂಟೆಗಳ ಕಾಲ, ಅಂದರೆ 9 ಗಂಟೆಗೆ ನೋಡುವಂಥ ಸಮಯ ಇದೆ. ಆದರೆ ಪ್ರೋಮೋದಲ್ಲಿ ಯಾವಾಗಲೂ ಕಿಚ್ಚ ಸುದೀಪ್ ಅವರು ಒಂದು ರೀತಿಯಾಗಿ ಮಾತನಾಡಿದರೆ ಅದನ್ನು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಅಂದರೆ ಅಷ್ಟು ಅದ್ಭುತವಾಗಿ ಕಟ್ ಮಾಡ್ತಾರೆ. ಸೊ ಇಲ್ಲಿ ಇವತ್ತು ಏನಾಗಿದೆಪ್ಪ ಅಂತಂದರೆ, ಮೊದಲನೇ ಪ್ರೋಮೋದಲ್ಲಿ ಯಾರ್ಯಾರು ಏನೇನು ಮಾಡಿದರು, ದೂರವಾದವರು ಹತ್ತಿರವಾದವರು ದೂರ ಆದ್ರೆ ಎನ್ನುವಂಥದ್ದು ಒಂದು ಪ್ರೋಮೋ ಕಟ್ ಮಾಡಿದರು. ಎರಡನೇ ಪ್ರೋಮೋದಲ್ಲಿ ಈ ರಜತ್ ಮತ್ತು ಧ್ರುವಂತವರ ಒಂದು ಸಂಭಾಷಣೆಯನ್ನು ಒಂದಷ್ಟು ಮಟ್ಟಿಗೆ ಕಿಚ್ಚನ ಮುಂದೆಯೇ ಅವರು ಇಬ್ಬರು ಕೂಡ ಕಿತ್ತಾಡುವಂತಹ ಒಂದು ಸನ್ನಿವೇಶವನ್ನು ಪ್ರೋಮೋ ಕಟ್ ಮಾಡಿದರು. ಸೊ ಈಗ ಮೂರನೇ ಪ್ರೋಮೋದಲ್ಲಿ ಒಂದಷ್ಟು ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡಿರುವಂತಹ ಒಂದು ವಿಚಾರ. ಆದರೆ ಅಲ್ಲಿ ಗಿಲ್ಲಿಯದ್ದು ಯಾವುದೇ ತಪ್ಪಿರುವುದಿಲ್ಲ ಎನ್ನುವಂಥದ್ದು ಅಭಿಮಾನಿಗಳ ಒಂದು ವಾದ. ಯಾಕಪ್ಪ ಅಂತಂದರೆ, ಈ ಕ್ಯಾಪ್ಟನ್ ಆದವರು ಆ ರೂಮಲ್ಲಿ ಅವ್ರನ್ನ ಬಿಟ್ಕೋಬಾರ್ದಾಗಿತ್ತು, ಸ್ಟ್ರಿಕ್ಕಲ್ಲಿ ಇಟ್ಕೋಬೇಕಿತ್ತು ಎನ್ನುವಂಥದ್ದು. ಅದರ ನಂತರ ಒಟ್ಟಾರೆಯಾಗಿ ಗಿಲ್ಲಿಯನ್ನು ಒಂದಷ್ಟು ಕುತಂತ್ರಗಳಿಗೆ ಸಿಕ್ಕಿಸಿ ಒಂದಷ್ಟು ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿದು ಅದನ್ನು ಮಾತ್ರ ಪ್ರೋಮೋದ ಮುಖಾಂತರ ತೋರಿಸಿ ಜನರಿಗೆ ಒಂದು ಯಾರು ಬಿಗ್ ಬಾಸ್ ನೋಡೋಲ್ವೋ ಅವ್ರಿಗೂ ಕೂಡ ಗಿಲ್ಲಿ ಇಲ್ಲಿ ಒಬ್ಬನ ಕೆಟ್ಟವನು ಎನ್ನುವಂತಹ ಒಂದು ವಿಚಾರದೊಳಗೆ ಇವತ್ತು ಬಿಗ್ ಬಾಸ್ ಸೀಸನ್ ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು. ಆದರೂ ಕೂಡ ನಾವೆಲ್ಲ ನೋಡಿರ್ತೀವಿ, ಮಳವಳ್ಳಿ ಅಂತಂದರೆ ಮಂಡ್ಯ ಡಿಸ್ಟಿಕಲ್ಲಿ ಬರುವಂಥ ಒಂದು ಮಳವಳ್ಳಿ ತಾಲೂಕು. ಆ ತಾಲೂಕಿನಾದ್ಯಂತ ಅಷ್ಟೇ ಯಾಕೆ ಎಲ್ಲ ಕಡೆಗಳು ಕೂಡ ಇಡೀ ಕರ್ನಾಟಕದಾದ್ಯಂತ ಹೊರತುಪಡಿಸಿ ರಜನಿಕಾಂತ್ ಅವರು ಕೂಡ ಒಂದು ಗಿಲ್ಲಿ ನಟನ ಒಂದು ಕಾಮಿಡಿ ನಂಗೆ ತುಂಬ ಇಷ್ಟ. ಬಿಗ್ ಬಾಸಲ್ಲಿ ಗಿಲ್ಲಿ ಒನ್ ಆರ್ಮಿ ಶೋ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಎಲ್ಲ ಕಡೆ ನಾವು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಗಿಲ್ಲಿಯ ಆರ್ಭಟ ಈ ಸೀಸನ್ನಲ್ಲಿ ಹೊರತುಪಡಿಸಿ ಬೇರೆ ಯಾರದ್ದು ಕೂಡ ಆರ್ಭಟ ನಡೀತಾ ಇಲ್ಲ ಎನ್ನುವಂಥದ್ದು ಎಲ್ಲ ಕೂಡ ಇಲ್ಲಿ ಕೇಳಿಬರ್ತಕ್ಕಂಥ ವಿಷಯ. ಸೊ ಈಗ ಕಿಚ್ಚ ಸುದೀಪ್ ಅವರು ಕೂಡ ಇದೇ ರೀತಿಯಾಗಿ ಮಾಡಿದ್ರ, ಅಥವಾ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟನೆ ಮಾಡಿರುವಂಥ ಕಾರಣಕ್ಕಾಗಿ ಆ ಒಂದು ಸಿನಿಮಾದಲ್ಲಿ ಇವನ ಐಪ್ ಜಾಸ್ತಿ ಇದೆ, ಅಥವಾ ಈ ಬಿಗ್ ಬಾಸ್ ಶೋದಲ್ಲಿ ಗಿಲ್ಲಿ ಐಪ್ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಏನಾದರೂ ಸಿಟ್ಟಾದರೆ ಎನ್ನುವಂಥ ಚರ್ಚೆಗಳು ಕೂಡ ನಡೀತಿದೆ. ನನ್ನ ಪ್ರಕಾರ ಅದು ಆ ರೀತಿ ಇಲ್ಲ. ಯಾಕೆ ಅಂತಂದರೆ, ಗಿಲ್ಲಿಗೆ ಸರಿಯಾಗಿದ್ದಾಗ ಎಷ್ಟು ಸಪೋರ್ಟ್ ಮಾಡ್ತಾರೋ ತಪ್ಪಾಗಿದ್ದಾಗಲೂ ಕೂಡ ಅಷ್ಟೇ ತಿದ್ದುವಂಥ ಪ್ರಯತ್ನ ಸುದೀಪ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನನ್ನ ವಾದ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಾಗಲಿ, ಕೆಲವೊಂದು ಅಭ್ಯರ್ಥಿಗಳಾಗಲಿ, ಈ ದೊಡ್ಡ ಶತಮಾನದ ಶಿಕ್ಷಣವಂತರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಗಿಲ್ಲಿಯನ್ನು ಕುತಂತ್ರದೊಳಗೆ ಸಿಲುಕಿಸ್ತಾ ಇದ್ದಾರೆ, ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ಪ್ರೋಮೋದಲ್ಲಿ ಇಷ್ಟ ಆಗುತ್ತೆ. ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಆಲ್ ಮಾಳು ನಿಪ್ಪುನಾಳ್ ಅವಳು, ಧ್ರುವಂತ್ ಅವರು ಮತ್ತು ಅಭಿಷೇಕ್ ಅವರು ಮೂವರಲ್ಲೂ ಕೂಡ ವೋಟಿಂಗ್ ರಿಸಲ್ಟ್ ಕಡಿಮೆ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಧ್ರುವಂತ್ ಹೋಗ್ಬೋದು. ಒಂದು ಕಾರಣ, ಅವರು ಹೋಗ್ತೀನಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಅಭಿಷೇಕ್ ಅವರು ಒಂದಷ್ಟು ಟಾಸ್ಕ್ಗಳಲ್ಲಿ ಒಂದು ಸ್ವಲ್ಪ ಪರಿಣಾಮಕಾರಿ ಆಟ ಆಡಿದರೂ ಕೂಡ ಮತ್ತೊಂದೆಡೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಆಮೇಲೆ ಅವರ ವ್ಯಕ್ತಿತ್ವದ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಜನರಿಗೆ ಗೊತ್ತಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಅದಾಗೆ ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಈಗ ಅಷ್ಟು ಅವರು ಉತ್ತರ ಕರ್ನಾಟಕದಲ್ಲಿ ಒಂದು ಹುಲಿಯಾ ಎಂದು ಖ್ಯಾತಿಯಾಗಿದ್ದಾರೆ, ಜಾನಪದದ ಹುಲಿಯಾ ಎಂದು ಖ್ಯಾತಿಯಾಗಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಚರ್ಚೆ ಆಗ್ತಾ ಇದೆ. ಮಾಳು ನಿಪ್ನಾಳ್, ಧ್ರುವಂತ್ ಮತ್ತು ಅಭಿಷೇಕ್ ಈ ಮೂರರಲ್ಲಿ ಯಾರಾದರೂ ಒಬ್ಬರು ಹೋಗ್ಬೋದು, ಅಥವಾ ಡಬಲ್ ಎಲಿಮಿನೇಷನ್ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಖಚಿತವಾದಂಥ ಮಾಹಿತಿ ಸಿಗ್ತಾರ, ನೋಡೋಣ. ಇದೇ ರೀತಿಯಾಗಿ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ನೀವು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.